ಅಯೋಧ್ಯೆಯಲ್ಲಿ ರಾಮಲಲ್ಲ ಬಾಲರಾಮರನ್ನು ನೋಡಿದ್ವಿ. ಭಾಳ ಕಣ್ ತುಂಬಿಕೊಂಡ್ವಿ ಬಿಡಿ, ಭಾಳ ಚೆನ್ನಾಗಿತ್ತು. ಅಲ್ಲಿಂದವ ಹನುಮಾನ್ ಗರಿ ನೋಡಿದ್ವಿ, ಆಮೇಲೆ ದಶರಥ್ ಮಹಲ್ ನೋಡಿದ್ವಿ. ಅಲ್ಲಿಂದವ ವಾಪಸ್ ನಮ್ಮ ಟ್ರೈನ್ಗೆ ಬಂದ್ವಿ. ನಮ್ಮ ಟ್ರೈನು ಗಯಾಗೆ ಪ್ರಯಾಣ ಬೆಳೆಸ್ತು. ಗಯಾಗೆ ಹೋದ್ವಿ. ಗಯಾನಲ್ಲಿ ಶ್ರಾದ್ದ ಮಾಡಿಸಿದ್ವಿ. ಆಮೇಲೆ ವಿಷ್ಣುಪಾದ ದೇವಸ್ಥಾನ ನೋಡಿದ್ವಿ. ಆಮೇಲೆ ಮಹಾಬೋಧಿ ಟೆಂಪಲ್ ನೋಡಿದ್ವಿ. ಅಲ್ಲಿಂದ ಮತ್ತೆ ವಾಪಸ್ ಬಂದ್ವಿ. ಮತ್ತು ಇದಕ್ಕೆ ಪ್ರಯಾಗ್ರಾಜ್ಗೆ ಪ್ರಯಾಣ ಬೆಳೆಸಿದ್ವಿ. ಪ್ರಯಾಗ್ರಾಜ್ನಲ್ಲಿ ಹೋಗಿ ಗಂಗಾ ಯಮುನಾ ಸರಸ್ವತಿ ನದಿಯ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ವಿ. ಭಾಳ ಪವಿತ್ರವಾಯಿತು. ಯಾಕಂದರೆ ಕುಂಭಮೇಳಕ್ಕೆ ನಮ್ಮ ಕೈಲಿ ಬರಲಿಕ್ಕಾಗಲಿಲ್ಲ. ಕನಿಷ್ಠ ಈಗಲಾದರೂ ಬಂದು ಸ್ನಾನ ಮಾಡಿದ್ವಲ್ಲ ಅನ್ನೋ ಸಮಾಧಾನ ಸಿಕ್ತು. ಮನುಷ್ಯರಾಗಿ ನೋಡಬೇಕಾದಂಥ ಮುಖ್ಯವಾದ ಸ್ಥಳಗಳನ್ನು ನೋಡಿದ್ವಿ. ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಬಂತು ಅಂತ ಅಂದ್ಕೊಂಡ್ವಿ. ಸೊ ಅಲ್ಲಿಂದ ವಾಪಸ್ ಈಗ ಬೆಂಗಳೂರು ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಇಲ್ಲೂ ಈಗ 3 ದಿವಸ ಆಗಿದೆ. ಹೋಗೋದಕ್ಕೆ 3 ದಿವಸ, ಬರೋದಕ್ಕೆ 3 ದಿವಸ ಇದಾಗಿದೆ. ಇಲ್ಲಿ ಏನಾಗಿದೆ, ಇನ್ನು ಇದೆಲ್ಲ ಓಕೆ. ಕರ್ಕೊಂಡೋಗಿದ್ದು, ಕರ್ಕೊಂಡು ಬಂದಿದ್ದು, ಸಿಬ್ಬಂದಿಯ ವರ್ತನೆ ಇದೆಲ್ಲ ಚೆನ್ನಾಗಿದೆ. ಸಿಬ್ಬಂದಿಯ ವರ್ತನೆ ಅಂತೂ ಸೂಪರ್, ಹೇಳಂಗೆಲ್ಲ. ಯಾರು ಮಕನ ಗಂಟೆಕೊಳ್ಳಲ್ಲ, ಯಾರು ಒಂದು ಹೊರಟು ಮಾತಿಲ್ಲ, ಏನು ಯಾಕೆ ಅನ್ನಂಗಿಲ್ಲ. ಏನು ಕೇಳಿದರೆ ಅದನ್ನು ತಂದು ಕೊಡ್ತಾರೆ, ಏನು ಹೇಳಿದರೆ ಅದನ್ನು ಅಟೆಂಡ್ ಮಾಡ್ತಾರೆ. ಆದ್ದರಿಂದ ಅವ್ರ ಬಗ್ಗೆ ಎರಡನೇ ಮಾತಿಲ್ಲ. ಸೂಪರ್, ಅವ್ರ ವರ್ತನೆ ಅಂತೂ ಸೂಪರ್. ಇಲಾಖೆಗೆ ಹೆಸರು ಬರಬೇಕಂತ ಅಂದರೆ ಸಿಬ್ಬಂದಿಯ ವರ್ತನೆಯಿಂದನೇ ಹೆಸರು ಬರೋದು. ಆದ್ದರಿಂದ ಅವರು ತುಂಬ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ. ಅವರು ವೇತನವನ್ನು ಜಾಸ್ತಿ ಮಾಡಿದರೆ ಒಳ್ಳೆಯದು. ಯಾಕಂದರೆ ಅವ್ರು ಕೊಡ್ತಕ್ಕಂಥ ಸೇವೆ ಆ ರೀತಿ ಇದೆ. ಬೆಳಗ್ಗೆಯಿಂದ ರಾತ್ರಿ ಗಂಟನೂ ಅವ್ರು ಸೇವೆ ಮಾಡ್ತಾರೆ. ಆದ್ದರಿಂದ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕಂತ ಹೇಳಿ ನಾನು ತಮ್ಮಲ್ಲಿ ಒಂದು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಊಟದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಬೆಳಗ್ಗೆ ಬೇರೆ ಬೇರೆ ಥರದ ಉಪಹಾರ ಮಾಡ್ತೀರಿ ನಿಜ, ಆದರೆ ಊಟ ಚಪಾತಿ ಅನ್ನ ಸಾರು, ಚಪಾತಿ ಅನ್ನ ಸಾರು, ಮಧ್ಯಾಹ್ನ ಚಪಾತಿ ಅನ್ನ ಸಾರು, ರಾತ್ರಿ ಚಪಾತಿ ಅನ್ನ ಸಾರು, ಹಪ್ಪಳ ಉಪ್ಪಿನಕಾಯಿ. ತರಕಾರಿ ಅಂತೂ ಇಲ್ಲವೇ ಇಲ್ಲ. ತರಕಾರಿ ಇಲ್ಲ, ಒಂದು ಪಲ್ಯ ಇಲ್ಲ, ಒಂದು ಸೊಪ್ಪಿಲ್ಲ, ಏನೂ ಇಲ್ಲ. ಇದನ್ನು ನಾವು 8 ದಿವಸ 9 ದಿವಸ ಹಾಗೆ ತಿನ್ನಬೇಕಂತ ಅಂದರೆ ಒಂದೇ ಥರದ ಮಸಾಲೆ, ಒಂದೇ ಥರದ ಸಾರು ಹೆಂಗೆ ತಿನ್ನೋದು? ಇದನ್ನ ಏನಾಗೋಣ? ಒಂದು ಬದಲಾವಣೆ ಬೇಡವಾ ಅದರಲ್ಲಿ? ಒಂದು ಸೊಪ್ಪಿನ ಸಾರು ಅಥವಾ ಒಂದು ಹೆಸರುಬೇಳೆ ತೋವೆ ಆ ಥರ ಏನಾದರೂ ಬೇಡವಾ? 15,000 ರೂಪಾಯಿನಲ್ಲಿ ನೀವು ಕರ್ಕೊಂಡು ಹೋಗ್ತೀರಿ, ಕರ್ಕೊಂಡು ಬರ್ತೀರಿ, ಪುಣ್ಯಕ್ಷೇತ್ರ ಸಂದರ್ಶನ ಮಾಡ್ತೀರಿ, ಅದೆಲ್ಲ ಸರಿಯೇ. ಆದರೆ ಆಹಾರನೂ ಚೆನ್ನಾಗಿ ಸರ್ವ್ ಮಾಡ್ತಾರೆ, ಸಿಬ್ಬಂದಿಗಳು ಚೆನ್ನಾಗಿ ಸರ್ವ್ ಮಾಡ್ತಾರೆ. ಆದರೆ ಆಹಾರ ಒಂದೇ ಥರದ ಆಹಾರನ 8 ದಿವಸ ತಿನ್ನಬೇಕು ಅಂದರೆ ಹೇಗೆ? ಮತ್ತು 3 ದಿವಸ ಈ ಪ್ರಯಾಣದ ಅವಧಿ ಇದೆಯಲ್ಲ, 6 ದಿವಸ ಕೂತಿರಬೇಕು ಅಂತಂದರೆ ಒಂದು ವಾಕ್ ಮಾಡೋಕ್ಕಾಗಲ್ಲ, ಒಂದು ತಿರುಗಾಡೋದಕ್ಕಾಗೋದಿಲ್ಲ. 3 ದಿವಸ ಕೇಳಿದರೆ ಇದು ಸ್ಪೆಷಲ್ ಟ್ರೈನ್ ಅಂತ ಹೇಳ್ತಾರೆ. ಅವರು ಬೇರೆಯವರು ಏನೋ ಟ್ರೈನ್ ಬರ್ತಾ ಇದ್ದರೆ ಅದರ ಅವಕಾಶ ಕೊಟ್ಟಾಗ ನಾವು ಹೋಗಬೇಕು. ಆಮೇಲೆ ಅರ್ಧ ಗಂಟೆ ಫಾಸ್ಟಾಗಿ ಹೋಗ್ತದೆ ಟ್ರೈನು, 2 ಗಂಟೆ ನಿಂತ್ಕೊಳ್ತದೆ. ಈ ಸಮಯನ, ಮಾನವ ಸಮಯನ, ಅಮೂಲ್ಯವಾದ ಸಮಯನ ಈ ರೀತಿ ಹಾಳು ಮಾಡಿದರೆ ಹೆಂಗೆ ಇದಕ್ಕೆ? ಯಾಕೆ ಬೇರೆ ಸರ್ಕಾರದ ಜೊತೆಗೆ ಮಾತಾಡಿ ಬೇರೆ ಸಮಯ ರೂಟ್ನಲ್ಲಿ, ಬೇರೆ ಆಲ್ಟರ್ನೇಟ್ ಹತ್ತಿರದ ರೂಟ್ನಲ್ಲಿ ಈಗ ಬೇರೆ ಟ್ರೈನ್ಗಳು ಹೇಗೆ ಹೋಗ್ತವೆ, ಇಷ್ಟು ಗಂಟೆ ಪ್ರಾರಂಭ ಮಾಡಿದ್ರೆ ಇಷ್ಟು ಗಂಟೆಗೆ ತಲುಪ್ತದೆ ಅಲ್ಲಿಗೆ ಅನ್ನಂಗೆ ಇರಬೇಕಲ್ವ? ಆ ಥರದ ಇದು ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ವ? ಆಗ ಜನಕ್ಕೆ ಬೇಸರ ಆಗೋದಿಲ್ಲ. ಯಾಕಂದರೆ ಪ್ರಯಾಣದ ಅವಧಿ ಕಡಿತಾ ಆದರೆ ಜನಕ್ಕೆ ಬೇಸರ ಆಗೋದಿಲ್ಲ. ಈಗ ಈ ಟ್ರೈನ್ ಅವಲಂಬಿಸೋರು ಯಾರು? ಬಡವರು, ಮಧ್ಯಮ ದರ್ಜೆ ಜನ. ಮಧ್ಯಮ ದರ್ಜೆ ಜನ ಬರ್ತಕ್ಕಂಥ ಟ್ರೈನ್ಗೆ ನೀವು ಒಂದು ಇದನ್ನು ತಿಳ್ಕೊಂಬಿಟ್ಟು ಸುಮ್ಮನೆ 3 ದಿವಸ 6 ದಿವಸ ಪ್ರಯಾಣ ಮಾಡಿಸಿದರೆ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರೋದಿಲ್ವಾ? ದಯವಿಟ್ಟು ಇದನ್ನು ಮನಸ್ಸಿಗೆ ಹಾಕ್ಕೊಂಡು ಇದಕ್ಕೇನಾದ್ರು ಆಲ್ಟರ್ನೇಟ್ ಮಾಡಲಿಕ್ಕೆ ಸಾಧ್ಯವಾ? ಸರ್ಕಾರದವ್ರ ಜೊತೆಗೆ ಮಾತನಾಡಿ ಸಮಯನ ಕಡಿತ ಮಾಡೋಕ್ಕೆ ಸಾಧ್ಯ ಆದರೆ ಕಡಿತ ಮಾಡಿ ಅದನ್ನು. ಆವಾಗ ತುಂಬ ಚೆನ್ನಾಗಿರ್ತದೆ. ನೀವು ಕೊಡ್ತಕ್ಕಂಥ ಸೇವೆಗೆ, ಈಗ ಸಿಬ್ಬಂದಿ ಕೊಡ್ತಕ್ಕಂಥ ಸೇವೆಗೆ ಚೆನ್ನಾಗಿರ್ತದೆ. ಮತ್ತು ಆಹಾರದಲ್ಲಿ ಮತ್ತು ಜರ್ನಿ ಟೈಮಿಂಗ್ಸ್ನಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೋರ್ತೀನಿ. ಆಮೇಲೆ ಡಾಕ್ಟ್ರು ಇದ್ದಾರೆ, ಡಾಕ್ಟ್ರು ಇಲ್ಲೇ ಸೇವೆ ಕೊಡ್ತಾರೆ, ಕೋಚಿನಲ್ಲೇ ಇದ್ದಾರೆ, ಕೊಡ್ತಾರೆ. ಪರವಾಗಿಲ್ಲ. ಏನಂದರೆ ಏನೇ ಆದ್ರೂ ಡಾಕ್ಟ್ರ್ ಇದ್ದಾರೆ ಅನ್ನೋ ಒಂದು ನಂಬಿಕೆ ಇರ್ತದೆ ಅವರು. ಅದಂತೂ ತುಂಬ ಒಳ್ಳೆಯದು. ಅದೊಂದು ಭಾಳ ಸೌಲಭ್ಯ ಚೆನ್ನಾಗಿದೆ. ಹತ್ತಿರದಲ್ಲಿ ಡಾಕ್ಟ್ರ್ ಇರೋದ್ರಿಂದ ಭಾಳಷ್ಟು ಜನ ಏನೇ ಸಣ್ಣ ಪುಟ್ಟ ಏರುಪೇರು ಆದ್ರೂ ಆದ್ದರಿಂದ ಟೈಮಿಂಗ್ಸ್ದು ಒಂದು, ಊಟದ್ದು ಒಂದು ಬದಲಾವಣೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಒಟ್ಟಾರೆ ಎಷ್ಟು ರೇಟಿಂಗ್ ಕೊಡ್ತೀರಾ ನೀವು ಇದಕ್ಕೆ ಸರ್? ಇದಕ್ಕೆ ಒಂದು 10ಕ್ಕೆ ಅಂತ ಅನ್ಕೊಂಡ್ರೆ 10ಗೆ ಏನು ರೇಟಿಂಗ್ ಕೊಡ್ತೀರಾ?
10ಗೆ ಈಗ ಸದ್ಯಕ್ಕೆ ಒಂದು 6 ಕೊಡ್ತೀನಿ ಸರ್ ನಾನು. ಇನ್ನು 4 ಯಾಕೆ ಕೊಡ್ತಾ ಇಲ್ಲ? ಅದೇ ಊಟದ್ದು ಮತ್ತು ಜರ್ನಿ ಟೈಮ್ ಹೆವಿ ಆಯ್ತು. ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇದೆ. ತುಂಬಾ ಟೈಮ್ ವೇಸ್ಟ್ ಆಗ್ತದೆ. ಕುಂತಿತ್ತಲ್ಲೇ ಕುತ್ಕೋಬೇಕು ಸರ್. ಈಗ ನಾ ಅಟ್ಲೀಸ್ಟ್ ನಾನು ವಾಕ್ ಮಾಡ್ಬೇಕು ಅಂತ ಅನಿಸ್ತದೆ, ಆದ್ರೆ ಇಲ್ಲಿ ವಾಕ್ ಮಾಡಕ್ ಆಗಲ್ಲ, ಇಲ್ಲಿ ಆಗಲ್ಲ. ಅಲ್ಲೂ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ, ನೋಡ್ತೀನಿ ಹೆಣ್ಮಕ್ಳು ಅಲ್ಲಿ ಲೈಬ್ರರಿಗೆ ಬರ್ತಾರೆ, ಎಲ್ಲ ಬರ್ತಾರೆ, ಅದು ಸರಿ ಆಗಲ್ಲ, ಅದು ಆಗೋದಿಲ್ಲ. ಆಮೇಲೆ ಈಗ ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನಾವು ಇಲ್ಲಿ ಎಲ್ಲ ಯಾವಾಗ್ಲೂ ಮಲಗಿರಕ್ಕಾಗಲ್ಲ, ಕೂತ್ಕೋಬೇಕು ಅಂತಂದ್ರೆ ಕೂತೇ ಇರ್ಬೇಕು, ಇಲ್ಲ ಮಲ್ಕೊಳ್ಳೋಣ ಅಂತಂದ್ರೆ ಇದನ್ನ ಎತ್ತಬೇಕು. ಹೆಂಗೆ ಇದು ಆಗೋದಿಲ್ಲ, ಕೂತೇ ಇರ್ಬೇಕು. ಈಗ ಈಗ ಕೆಳಗ್ಲೋರು ನನಗೆ ಇದೈತೆ ಅಂದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ನಾನು ಅಂದ್ರೆ ಬೇರೆಯವ್ರು ಕೂತ್ಕೊಳ್ಳೋದು ಹೆಂಗೆ? ಕಡಿಮೆ ಅವಧಿ ಆದ್ರೆ ಮಾತ್ರ ಸೂಪರ್ ಪ್ರಯಾಣ, ಸೂಪರು. ಬಡವರಿಗಂತೂ ಮಧ್ಯಮ ದರ್ಜೆಯವರಿಗಂತೂ ಒಳ್ಳೆ ಅವಕಾಶ. ಆಹಾರ ಬದಲಾವಣೆ ಮಾಡಬೇಕು, ಜರ್ನಿ ಟೈಮಿಂಗ್ಸ್ ಕಟ್ ಮಾಡಬೇಕು. ಇದು ಸ್ಪೆಷಲ್ ಟ್ರೈನು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಕೊಟ್ಟಂತ ಅವಧಿನಲ್ಲಿ ಹೋಗ್ಬೇಕು. ಯಾಕಂದ್ರೆ ಬೇರೆ ಟ್ರೈನ್ ಅಡ್ಡ ಬರ್ತವೆ, ಅವ್ರಿಗೆಲ್ಲ ಪಾಸ್ ಆನ್ ಮಾಡಿಸಿ ಆಮೇಲೆ ನಾವು ಹೋಗ್ಬೇಕು ಅಂತ ಅಂದ್ರೆ ಯಾರ್ದೋ ಒಂದು ದಯೆಗೆ ಬಿದ್ದಂಗಾಯ್ತು, ಅವ್ರ ಕರುಣೆಗೆ ಬಿದ್ದಂಗಾಯ್ತು. ಅವ್ರು ಕೊಟ್ಟಾಗ ನಾವು ಹೋಗ್ಬೇಕು, ಆ ಮಟ್ಟಕ್ಕಾಯ್ತು. ಅದು ಹಂಗಾಗ್ಬಾರ್ದು. ಟ್ರೈನು ಸರ್ಕಾರ, ಯಾಕಂದ್ರೆ ಇದು ಪವಿತ್ರವಾದ ಇದು ಯೋಜನೆ ಇದು. ಅಂಥದ್ದನ್ನ ಸರ್ಕಾರದವರೇ ಯೋಜನೆ ಮಾಡಿ ಬೇರೆ ಟ್ರೈನ್ಗಳೆಲ್ಲ ಹೆಂಗ್ ಹೋಗ್ತೇವೆ? ಇದುವೇ ಬುಕ್ ಆದ್ಮೇಲೆ ಇಂಥ ದಿವಸ ಹೊರಡ್ತದೆ ಇಲ್ಲಿಂದ ಅಂತ ಗೊತ್ತಾಯ್ತೈತಲ್ವಾ? ಸೊ ಇಷ್ಟು ಗಂಟೆಗೆ ಇಂತಿಂತ ಪ್ಲೇಸಿಗೆ ಬರ್ತದೆ ಅಂತ ಗೊತ್ತಾಯ್ತದಲ್ಲ. ಅದೇ ಬೇರೆ ಟ್ರೈನ್ಗಳಿಗೆಲ್ಲ ಹೆಂಗೆ ಮೆಸೇಜ್ಗಳನ್ನ ಕೊಟ್ಟು ಪಾಸ್ ಮಾಡಿಸ್ತಾರೋ ಹೋಗ್ತವೋ ಅದೇ ರೀತಿ ಇದು ಹೋಗ್ಬೇಕು, ಆದ್ಯತೆ ಸಿಗಬೇಕು. ಇದು ಹೆಂಗೆ ಅಂದ್ರೆ ಸೈಡ್ ಮೂಲೆಯಲ್ಲಿ ನಿಲ್ಸಿರೋದು, ಅವರು ಆಯ್ತು ಎಲ್ಲ ಟ್ರೈನ್ ಆಯ್ತು, ಇವಾಗ ನೀನು ಕೊಟ್ಟಿದ್ದೀನಿ ಹೋಗಪ್ಪ ಅಂದಾಗ ಇವ್ರು ಅರ್ಧ ಗಂಟೆ ಫಾಸ್ಟ್ ಆಪ್ಷನ್ ಕೊಟ್ಟಂಗೆ, ಏನೋ ಬೇರೆಯವ್ರ ಕರುಣೆಗೆ ಬಿದ್ದಂಗೆ ಹಂಗಾಯ್ತು. ಸರ್ ವಾಸನೆ ಎತ್ಕೊಂಡ್ಬಿಟ್ಟದೆ ಸರ್. ನನಗೆ ಕೂತ್ಕೊಂಡಲ್ಲಿ ವಾಸನೆ ಹೆಂಗಾಗ್ಬಿಟ್ಟದ್ ಗೊತ್ತಾ? ಎಷ್ಟೊತ್ತಿಗೆ ಮನೆ ತಲುಪನಪ್ಪ ಹೋಯ್ತಿದ್ದಂಗೆ ಮೈಸೂರು ಸ್ಯಾಂಡಲ್ ಸೋಪ್ ತಕೊಂಡ್ಬಿಟ್ಟಿದ್ದು 3 ಸಲ ನಾನು 3 ಸಲ ಸ್ನಾನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ನಾನು ಹೆಂಗ್ ಎತ್ಕೊಂಡ್ಬಿಟ್ಟದ್ ಗೊತ್ತಾ ನನಗೆ? ನನ್ನ ಬಾಮ ಹತ್ರ ಹೋಯ್ತಲ್ಲ, ನಾನು ಎಲ್ಲಿ ವಾಸನೆ ಹೊಡಿತೀನೋ ಅಂತ ನಾನು ದೂರನೇ ಮಾತಾಡ್ತಾ ಇದ್ದೀನಿ. ಹಂಗಾಗ್ಬಿಟ್ಟದೆ. ಸರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್.